ಪುರಾತತ್ವ ಇಲಾಖೆ ಹಮ್ಮಿಕೊಂಡಿರುವಂತಹ 217ನೇ ಪುಷ್ಪ ಪ್ರದರ್ಶನದಲ್ಲಿ ಅದು ಈ ಬಾರಿ ವಿಶೇಷತೆ ಹೇಗಿದೆ ಅಂತ ಅಂದ್ರೆ ನಮ್ಮ ಸನಾತನ ಧರ್ಮದ ಒಂದು ರಾಮಾಯಣವನ್ನ ಸಾರುವಂತಹ ಒಂದು ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ಒಂದು ಪುತ್ಥಳಿಯನ್ನ ಹಾಗೆ ಬೃಹದಾಕಾರದಲ್ಲಿ ಹುತ್ತದ ಕೆಳಗಡೆ ಇರುವಂತಹ ಒಂದು ಪುತ್ಥಳಿನ ನಿರ್ಮಾಣ ಮಾಡಿ ಎಲ್ಲ ಜನರ ಗಮನವನ್ನು ಸೆಳೀತಾ ಇದೆ. ಸೊ ಈ ಬಾರಿಯ ವಿಶೇಷತೆಗೆ ಯಾವ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀರಾ, ಹಾಗೆ ಎಷ್ಟು ಜನರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ. ಸೊ ಈ ಬಾರಿಯ ಪ್ರದರ್ಶನ ತಾವು ಹೇಳಿದಾಗೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷವಾದಂಥ ಪುಷ್ಪ ಪ್ರದರ್ಶನ. ಇದರಲ್ಲಿ ಆದಿಕವಿ ಮಹರ್ಷಿಯವರ ಬಾಲ್ಯ, ಅವರ ಹುಟ್ಟು ಮತ್ತು ಅವರು ರಾಮಾಯಣವನ್ನು ರಚನೆ ಮಾಡಿದ್ದು ಮತ್ತು ಈ ಒಂದು ವಿಶ್ವಕ್ಕೆ ಅವರು ಕೊಟ್ಟಂಥ ಸಂದೇಶ ಮತ್ತು ವಿಶೇಷವಾಗಿ ರಾಮಾಯಣದ ಹಲವಾರು ಸನ್ನಿವೇಶಗಳನ್ನ ಇಲ್ಲಿ ನಾವು ಬಿಂಬಿತ ಮಾಡಿದ್ದೇವೆ. ಏನು ಗಾಜನ ಮನೆಯ ಸುತ್ತಳತೆಯಲ್ಲಿ ಸುಮಾರು 60 ನಾಮಫಲಕಗಳಲ್ಲಿ ವಿಶೇಷವಾಗಿ ನೀವು ಒಂದು ಸುತ್ತು ಬಂದರೆ ಇಡೀ ರಾಮಾಯಣದ ಒಂದು ಕಿರುಪರಿಚಯ ಆಗ್ತದೆ ನಿಮಗೆ. ವಾಲ್ಮೀಕಿಯವರ ಒಂದು ಏನು ಪ್ರತ್ಯಕ್ಷ ದರ್ಶನ ಆಗುತ್ತೆ. ಸೊ ಅಂಥ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನಾವು ಮಾಡಿದ್ದೇವೆ. ಇದೀಗ ತಾನೇ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು 30 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ಈ ಒಂದು ಪ್ರದರ್ಶನಕ್ಕೆ ನಾವು ಬಳಕೆ ಮಾಡಿದ್ದೇವೆ. ಸೊ ತಾವೀಗ ನೋಡ್ತಾ ಇರೋ ಹಾಗೆ ಗಾಜನ ಮನೆಯ ಮಧ್ಯಭಾಗದಲ್ಲಿ ವಲ್ಮಿಕ ಅಂದರೆ ಹುತ್ತ, ಹೇಗೆ ನಾರದ ಮುನಿಗಳಿಂದ ಮಹರ್ಷಿ ವಾಲ್ಮೀಕಿಯವರು ಒಂದು ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ಪಡೆದರು, ಅದರ ಪ್ರಮುಖ ಒಂದು ಹೆಗ್ಗುರುತಾಗಿ ಹುತ್ತ ಮತ್ತು ಅದರ ಸುತ್ತಳತಿನಲ್ಲಿ ವಿಶೇಷವಾದಂಥ ಹೂ ಜೋಡಣೆ ಇದೆ. ಮತ್ತು ಜೊತೆಗೆ ಗಾಜಿನ ಮನೆಯ ಎಡ ವಿಭಾಗದಲ್ಲಿ ಏನು ಈಗಿನ ನೇಪಾಳದಲ್ಲಿರ್ತಕ್ಕಂಥ ವಾಲ್ಮೀಕಿಯವರ ಆಶ್ರಮ, ಸೊ ತಮಸಾ ನದಿಯ ದಡದಲ್ಲಿರ್ತಕ್ಕಂಥ ವಾಲ್ಮೀಕಿಯವರ ಆಶ್ರಮದ ಪುಷ್ಪ ಪ್ರತಿರೂಪವನ್ನು ಕೂಡ ನಾವು ನೋಡ್ಬೋದು. ಸೊ ಹೀಗೆ ಒಟ್ಟಾರೆ ನಮ್ಮ ಫಲಪುಷ್ಪ ಪ್ರದರ್ಶನ ಇಡೀ ಒಂದು ವಾಲ್ಮೀಕಿಯವರ ಬದುಕು, ಬರಹ ಮತ್ತು ಅವರ ಸಾಧನೆ, ಅದೇ ರೀತಿ ರಾಮಾಯಣ ಇವತ್ತಿನ ಯಂಗ್ಸ್ಟರ್ಸ್ಗೆ ಏನೆಲ್ಲ ಒಂದು ಹೊಸತನ್ನ ಸಂದೇಶವನ್ನು ಕೊಡ್ಬೋದು ಅದನ್ನು ಸಾರ್ತಕ್ಕಂಥ ಒಂದು ಪ್ರದರ್ಶನ ಆಗಿದೆ. ಈ ಬಾರಿಯ ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಏನು ಫಲಪುಷ್ಪ ಪ್ರದರ್ಶನವನ್ನು ಪ್ರತಿ ಬಾರಿಯೂ ಮಾಡಿದ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಬಾರಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸೊ ಈಗ ತಾನೇ ತಾವು ನೋಡಿದ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸೊ ಅವರ ಜೊತೆಯಲ್ಲಿ ನಮ್ಮ ತೋಟಗಾರಿಕೆ ಸಚಿವರು ಹಾಗೂ ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿರ್ತಕ್ಕಂಥವರು ಮತ್ತು ಜಮೀರ್ ಅಹಮದ್ ಅವರು ಸಚಿವರಾಗಿರ್ತಕ್ಕಂಥವರು ಅವ್ರ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ತುರ್ತು ಇರೋದ್ರಿಂದ ಅವರು ನಿರ್ಗಮಿಸಿದ್ದಾರೆ. ಸೊ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಸಾರ್ವಜನಿಕರಿಗೆ ಈಗ ನಾವು ಬಿಟ್ಕೊಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಇದರ ಪ್ರದರ್ಶನವನ್ನು ವೀಕ್ಷಣೆಯನ್ನು ಹೆಚ್ಚು ಬಂದು ಮಾಡಲಿ ಅಂತ ನಾನು ಕೋರ್ಕೊಳ್ತೇನೆ. ಎಲ್ಲ